ಶ್ರೀರಾಮಕೃಷ್ಣರು ಮತ್ತು ಮಾಸ್ಟರ್ 19ನೇ ಆಗಸ್ಟ್ 1883 ಶ್ರಾವಣ ಕೃಷ್ಣ ಪಾಡ್ಯಮಿ ಭಾನುವಾರ. ದೇವಾಲಯದಲ್ಲಿ ಈಗ ತಾನೇ ಮಧ್ಯಾಹ್ನದ ಮಂಗಳಾರತಿ ಮುಗಿದು ಬಾಗಿಲು ಹಾಕುತ್ತಿದ್ದಾರೆ. ಪರಮಹಂಸರು ಭಗವತಿಯ ಪ್ರಸಾದ ಸ್ವೀಕರಿಸಿದ ನಂತರ ತಮ್ಮ ಕೊಠಡಿಯಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಮಿಸಿದ ನಂತರ ತಮ್ಮ ಚಿಕ್ಕ ಮಂಚದ ಮೇಲೆ ಎದ್ದು ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿ ಅವರಿಗೆ ಪ್ರಣಾಮ ಮಾಡಿ ಒಂದು ಕಡೆ ನೆಲದ ಮೇಲೆ ಕುಳಿತುಕೊಂಡ ನಂತರ ಆತನೊಡನೆ ವೇದಾಂತದ ಸಂಬಂಧವಾಗಿ ಮಾತುಕತೆಯಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೋಡು, ಅಷ್ಟಾವಕ್ರ ಸಂಹಿತೆಯಲ್ಲಿ ಆತ್ಮಜ್ಞಾನದ ವಿಚಾರವಾಗಿ ಹೇಳಿದೆ. ಆತ್ಮಜ್ಞಾನಿಗಳು ಹೇಳುತ್ತಾರೆ, ಸೋಹಂ ಎಂದರೆ ನಾನೇ ಪರಮಾತ್ಮ ಎಂಬುದಾಗಿ. ಇದೇ ವೇದಾಂತವಾದಿ ಸನ್ಯಾಸಿಗಳ ದೃಷ್ಟಿ. ಆದರೆ ಈ ದೃಷ್ಟಿ ಸಂಸಾರಿಗಳಿಗೆ ತಕ್ಕುದಲ್ಲ. ಸಂಸಾರಿಗಳು ಎಲ್ಲ ವಿಧದ ಕಾರ್ಯಗಳಲ್ಲೂ ತೊಡಗುತ್ತಾ ನಾನೇ ಆ ನಿಷ್ಕ್ರಿಯ ಪರಮಾತ್ಮ ಎಂಬುದಾಗಿ ಹೇಳುವ ಬಗೆ ಹೇಗೆ? ವೇದಾಂತವಾದಿಗಳ ದೃಷ್ಟಿಯಿಂದ ಆತ್ಮ ನಿರ್ಲಿಪ್ತ. ಸುಖ, ದುಃಖ, ಪಾಪ, ಪುಣ್ಯ ಇವೇ ಮೊದಲಾದವು ಯಾವ ವಿಧದಿಂದಲೂ ಸ್ಪರ್ಶಿಸುವುದಿಲ್ಲ. ಆದರೆ ದೇಹಾಭಿಮಾನಿಗಳಿಗೆ ಅವು ಕಷ್ಟ ಕೊಡಬಲ್ಲವು. ಹೊಗೆ ಗೋಡೆಯನ್ನು ಕಪ್ಪು ಮಾಡಬಲ್ಲದು, ಆದರೆ ಆಕಾಶಕ್ಕೆ ಅದು ಏನೂ ಮಾಡಲಾರದು. ಕೃಷ್ಣ ಕಿಶೋರ ಜ್ಞಾನಿಗಳ ಹಾಗೆ ಹೇಳುತ್ತಿದ್ದ, ನಾನು ಖ ಎಂಬುದಾಗಿ, ಅಂದರೆ ಆಕಾಶದ ಹಾಗೆ ಅಂತ. ಆತ ಒಬ್ಬ ಪರಮ ಭಕ್ತನಾಗಿದ್ದುದರಿಂದ ಆತನಿಗೆ ಹಾಗೆ ಹೇಳಲು ಹಕ್ಕಿದೆ. ಆದರೆ ಉಳಿದವರ ಬಾಯಿಂದ ಆ ಮಾತು ಉಚಿತವಾದ್ದಲ್ಲ. ಆದರೆ ನಾನು ಮುಕ್ತ ಎಂಬ ಮನೋಭಾವ ಬಹಳ ಒಳ್ಳೆಯದ್ದು. ಸತತ ನಾನು ಮುಕ್ತ, ನಾನು ಮುಕ್ತ ಅಂತ ಹೇಳುತ್ತಲೇ ಇದ್ದರೆ ಮನುಷ್ಯ ನಿಜವಾಗಿಯೂ ಮುಕ್ತನಾಗಿ ಬಿಡುತ್ತಾನೆ. ಇದಕ್ಕೆ ಬದಲು ಮನುಷ್ಯ ನಾನು ಬದ್ಧ, ನಾನು ಬದ್ಧ ಅಂತ ಹೇಳಿಕೊಳ್ಳುತ್ತಲೇ ಇದ್ದರೆ ಆತ ಬದ್ಧನೇ ಆಗಿಬಿಡುತ್ತಾನೆ. ಯಾರು ಕೇವಲ ಹೇಳುತ್ತಾನೋ ನಾನು ಪಾಪಿ, ನಾನು ಪಾಪಿ ಎಂಬುದಾಗಿ, ಆ ನೀಚ ಅಧೋಗತಿಗೆ ಇಳಿದು ಬಿಡುತ್ತಾನೆ. ಅದಕ್ಕೆ ಬದಲು ಹೇಳಬೇಕು, ನಾನು ಭಗವನ್ನಾಮೋಚ್ಚಾರಣೆ ಮಾಡಿದ್ದೇನೆ, ಇನ್ನೂ ನನಗೆಲ್ಲಿಯ ಪಾಪ, ಇನ್ನೂ ಬಂಧನ ನನಗೆಲ್ಲಿಯದು. ಮಾಸ್ಟರಿಗೆ, ನೋಡು, ಇಂದು ನನ್ನ ಮನಸ್ಸು ಬಹಳವಾಗಿ ಕೆಟ್ಟು ಹೋಗಿದೆ. ಹೃದಯ ಕಾಗದ ಬರೆದಿದ್ದಾನೆ, ತನಗೆ ಬಹಳ ಕಾಯಿಲೆ ಅಂತ. ಇದಕ್ಕೇಕೆ ನನ್ನ ಮನಸ್ಸು ಕೆಟ್ಟು ಹೋಗಬೇಕು? ಹೀಗಾಗಿರುವುದು ದಯೆಯಿಂದಲೋ ಮಾಯೆಯಿಂದಲೋ? ಮಾಸ್ಟರ್ ಏನು ತಾನೇ ಹೇಳಿಯಾನು, ಸುಮ್ಮನೆ ಇದ್ದಾನೆ. ಶ್ರೀರಾಮಕೃಷ್ಣರು, ಮಾಯೆ ಯಾವುದು ಗೊತ್ತೇ? ತಾಯಿ ತಂದೆ, ಸೋದರ ಸೋದರಿ, ಹೆಂಡತಿ ಮಕ್ಕಳು, ಸೋದರಳಿಯ ಸೋದರ ಸೊಸೆ ಇವರೇ ಮೊದಲಾದ ಸ್ವಬಾಂಧವರಲ್ಲಿ ಇಡುವ ಪ್ರೀತಿಯೇ ಮಾಯೆ. ದಯೆ ಎಂದರೆ ಸರ್ವಭೂತಗಳಲ್ಲಿಯೂ ಒಂದೇ ಸಮನಾದ ಪ್ರೀತಿ. ಈ ನನ್ನದ್ದು ದಯೆಯೋ ಮಾಯೆಯೋ? ಆದರೆ ಹೃದಯ ನನಗೆ ಬಹಳ ಮಟ್ಟಿಗೆ ಉಪಕಾರ ಮಾಡಿದ್ದಾನೆ, ನನಗೆ ಬಹಳ ಸೇವೆ ಮಾಡಿದ್ದಾನೆ, ವಿಶೇಷತಃ ನಾನು ಕಾಯಿಲೆ ಬಿದ್ದಿದ್ದಾಗ. ಆದರೆ ಕೊನೆಯಲ್ಲಿ ನನಗೆ ಚಿತ್ರಹಿಂಸೆಯನ್ನು ಕೊಟ್ಟ. ಆತ ಕೊಡುತ್ತಿದ್ದ ಚಿತ್ರಹಿಂಸೆ ಅಷ್ಟು ತಡೆಯಲಾರದಾಗಿ ಬಿಟ್ಟಿತ್ತು. ಒಮ್ಮೆ ನಾನು ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಕೆಂದು ದಡದವರೆಗೂ ಹೋಗಿಬಿಟ್ಟಿದ್ದೆ. ಆದರೆ ಆತ ಬಹಳವಾಗಿ ನನಗೆ ಸೇವೆ ಮಾಡಿದ್ದಾನೆ. ಈಗ ಅವನ ಕೈಗೊಂದಿಷ್ಟು ಹಣ ದೊರಕುವುದಾದರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಅದಕ್ಕಾಗಿ ನಾನು ಯಾರನ್ನು ಕೇಳುವುದಕ್ಕೆ ಹೋಗಲಿ? ಯಾರು ಇದನ್ನೆಲ್ಲ ಇಲ್ಲಿಗೆ ಬರುವ ಧನಿಕರ ಮುಂದೆ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ? ಗಂಟೆ ಅಪರಾಹ್ನ 2-3. ಅಧರಸೇನ ಮತ್ತು ಬಲರಾಮ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ನೆಲದ ಮೇಲೆ ಕುಳಿತುಕೊಂಡು ಪರಮಹಂಸರ ದೇಹಾರೋಗ್ಯವನ್ನು ವಿಚಾರಿಸುತ್ತಿದ್ದಾರೆ. ಪರಮಹಂಸರು ಹೇಳುತ್ತಿದ್ದಾರೆ, ನನ್ನ ಶರೀರವೇನೋ ಆರೋಗ್ಯದಿಂದಿದೆ, ಆದರೆ ಮನಸ್ಸು ಸ್ವಲ್ಪ ಕಷ್ಟಕ್ಕೊಳಗಾಗಿದೆ. ಅವರು ಹೃದಯನ ಕಾಯಿಲೆಯ ಸಂಬಂಧವಾಗಿ ಯಾವ ಮಾತನ್ನು ಎತ್ತಲಿಲ್ಲ. ಶ್ರೀರಾಮಕೃಷ್ಣರು, ನಾನು ಸಿಂಹವಾಹಿನಿಯನ್ನು ನೋಡಿ ಬರಲು ಹೋಗಿದ್ದೆ. ಆಕೆಯನ್ನು ಕಲ್ಕತ್ತದ ಮಣಿಮಲ್ಲಿಕನ ಮನೆತನಕ್ಕೆ ಸೇರಿದ ಒಂದು ಕುಟುಂಬದವರು ಪೂಜೆ ಮಾಡುತ್ತಿದ್ದಾರೆ. ಆ ಕುಟುಂಬದವರು ಬಹಳ ಕಷ್ಟ ಸ್ಥಿತಿಯಲ್ಲಿದ್ದಾರೆ. ಮನೆ ಹರಕಲು ಮುರುಕಲು, ಗೋಡೆ ನೆಲ ಎಲ್ಲ ಹಸಿರು ಪಾಚಿ ಮತ್ತು ಪಾರಿವಾಳದ ಹಿಕ್ಕೆಗಳಿಂದ ತುಂಬಿದೆ. ಗೋಡೆಯ ಸುಣ್ಣ ಒರೆಮಣ್ಣು ಛಿದ್ರ ಛಿದ್ರವಾಗಿ ಒಡೆದು ಉದುರುತ್ತಿದೆ. ಆದರೆ ಇದೇ ಮನೆತನದ ಉಳಿದ ಕುಟುಂಬಗಳು ಒಳ್ಳೆಯ ಸ್ಥಿತಿಯಲ್ಲಿವೆ. ಆ ಮನೆಯವರು ಮಾತ್ರ ಏಳಿಗೆಗೆ ಬರುವ ಯಾವ ಸೂಚನೆಯೂ ನನಗೆ ಕಂಡು ಬರಲಿಲ್ಲ.
ಮಾಸ್ಟರಿಗೆ. ಒಳ್ಳೆಯದು. ಇದು ಏನನ್ನು ಸೂಚಿಸುತ್ತದೆ? ಮಾಸ್ಟರ್ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು, ಇದು ಏಕೆ ಹೀಗೆ ಗೊತ್ತೇ? ಯಾರ್ಯಾರು ಯಾವ್ಯಾವ ಕರ್ಮದ ಫಲಬುತ್ತಿಯನ್ನು ಕಟ್ಟಿಕೊಂಡು ಬಂದಿದ್ದಾರೋ ಅವರವರು ಅದನ್ನು ಉಣ್ಣಲೇಬೇಕು. ಪೂರ್ವ ಸಂಸ್ಕಾರ, ಪ್ರಾರಬ್ಧ ಇವೆಲ್ಲವನ್ನು ಒಪ್ಪಿಕೊಳ್ಳಲೇಬೇಕು. ಆದರೂ ಆ ಹರಕಲು ಮುರುಕಲು ಮನೆಯಲ್ಲಿ ಸಿಂಹವಾಹಿನಿಯ ಮುಖ ಸುಮ್ಮನೆ ಹೊಡೆಯುತ್ತಿರುವ ಹಾಗೆ ಕಂಡಿತು. ಆವಿರ್ಭಾವವನ್ನು ಒಪ್ಪಿಕೊಳ್ಳಬೇಕು. ಒಮ್ಮೆ ನಾನು ವಿಷ್ಣುಪುರಕ್ಕೆ ಹೋಗಿದ್ದೆ. ಅಲ್ಲಿನ ರಾಜಮನೆತನದವರಿಗೆ ಒಳ್ಳೊಳ್ಳೆ ದೇವಾಲಯಗಳಿವೆ. ಅವುಗಳಲ್ಲೊಂದು ಮೃಣ್ಮಯಿ ದೇವಿಯ ಮೂರ್ತಿ ಇದೆ. ಆ ದೇವಾಲಯದ ಹತ್ತಿರ ಕೃಷ್ಣಬಂಧ, ಲಾಲ್ಬಂಧ ಎಂಬ ಹೆಸರಿನ 2 ಕೊಳಗಳಿವೆ. ಒಳ್ಳೆಯದು. ಒಂದು ಕೊಳದ ಹತ್ತಿರ ಹೆಂಗಸರು ತಮ್ಮ ತಲೆಗೆ ಉಪಯೋಗಿಸುವ ಸುಗಂಧ ದ್ರವ್ಯದ ವಾಸನೆ ಬಂತಲ್ಲ, ಏಕೆ ಹೇಳು ನೋಡೋಣ? ಅಲ್ಲಿಗೆ ಬರುವ ಭಕ್ತೆಯರು ದೇವಿಗೆ ಆ ಸುಗಂಧ ದ್ರವ್ಯ ಅರ್ಪಿಸುತ್ತಾರೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಆ ಕೊಳದ ಹತ್ತಿರ ನನಗೆ ಭಾವ ಸಮಾಧಿ ಉಂಟಾಯಿತು. ಆಗ ನಾನಿನ್ನೂ ದೇವಾಲಯಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿರಲಿಲ್ಲ. ಆದರೂ ಆ ಅವಸ್ಥೆಯಲ್ಲೇ ನನಗೆ ಮೃಣ್ಮಯಿಯ ದರ್ಶನ ಆಯಿತು. ಆಕೆ ಆ ಕೊಳದ ನೀರಿನಲ್ಲಿ ಸೊಂಟದವರೆಗೂ ಎದ್ದು ನಿಂತಿದ್ದಳು. ಇಷ್ಟರಲ್ಲಿ ಇನ್ನೂ ಅನೇಕ ಭಕ್ತರು ಬಂದು ಸೇರಿದರು. ಯಾರೋ ಒಬ್ಬರು ಕಾಬೂಲಿನ ರಾಜಕೀಯ ಕ್ರಾಂತಿ ಮತ್ತು ಒಳಯುದ್ಧದ ಮಾತು ಎತ್ತಿದರು. ಒಬ್ಬ ಭಕ್ತ ಹೇಳಿದ, ಯಾಕೂಬ್ ಖಾನ್ ಸಿಂಹಾಸನಾಚ್ಯುತನಾಗಿ ಬಿಟ್ಟಿದ್ದಾನೆ ಎಂಬುದಾಗಿ. ಆ ಭಕ್ತ ಪರಮಹಂಸರನ್ನು ಸಂಬೋಧಿಸಿ ಹೇಳಿದ, ಯಾಕೂಬ್ ಖಾನ್ ಒಬ್ಬ ಪರಮ ಭಗವದ್ಭಕ್ತ ಎಂಬುದಾಗಿ. ಶ್ರೀರಾಮಕೃಷ್ಣರು, ನೋಡು, ದೇಹ ಅಂದರೆ ಸುಖ ದುಃಖ ಇದ್ದೇ ಇರುತ್ತದೆ. ಕವಿ ಕಂಕಣನ ಚಂಡಿಯಲ್ಲಿ ಜನ ಕಲುವೀರನನ್ನು ಜೈಲಿಗೆ ಹಾಕಿ ಆತನ ಎದೆಯ ಮೇಲೆ ಭಾರವಾದ ಕಲ್ಲನ್ನು ಹೇರಿದರು ಎಂಬುದಾಗಿ ಹೇಳಿದೆ. ಆದರೆ ಆತ ಭಗವತಿಯವರ ಪುತ್ರ. ದೇಹಧಾರಣೆ ಎಂದರೆ ಸುಖ ದುಃಖ ಇದ್ದೇ ಇರುತ್ತದೆ. ದೊಡ್ಡ ಭಕ್ತನಾಗಿದ್ದ ಶ್ರೀಮಂತನನ್ನು ತೆಗೆದುಕೋ. ಆತನ ತಾಯಿಯಾದ ಖುಲ್ಲನೆಯನ್ನು ಭಗವತಿ ಎಷ್ಟೊಂದು ಪ್ರೀತಿಸುತ್ತಿದ್ದಳು. ಆದರೂ ಆತ ಎಷ್ಟೊಂದು ವಿಪತ್ತುಗಳಿಗೆ ತುತ್ತಾಗಬೇಕಾಯಿತು. ಜನ ಆತನ ಕತ್ತನ್ನೇ ಕತ್ತರಿಸಿಬಿಟ್ಟರು. ಪರಮ ಭಕ್ತನಾದ ಒಬ್ಬ ಮರ ಕಡಿಯುವವನಿಗೆ ಆ ಭಗವತಿಯ ದರ್ಶನ ದೊರೆಯಿತು. ಆಕೆ ಆತನ ಮೇಲೆ ಬಹಳವಾಗಿ ದಯೆ ಮತ್ತು ಕೃಪೆ ತೋರಿದಳು. ಆದರೂ ಆತನ ಮರ ಕಡಿಯುವ ಕೆಲಸ ಮಾತ್ರ ನಿಂತು ಹೋಗಲಿಲ್ಲ. ಆ ಕೆಲಸ ಮಾಡಿಯೇ ಆತ ಜೀವಿಸಬೇಕಾಯಿತು. ಕಾರಾಗೃಹದಲ್ಲಿ ದೇವಕಿಗೆ ಶಂಖಚಕ್ರ ಗದಾಧಾರಿಯಾದ ಭಗವಂತನ ದರ್ಶನ ದೊರೆಯಿತು. ಆದರೆ ಆಕೆಯ ಕಾರಾಗೃಹವಾಸ ಮಾತ್ರ ಕೊನೆಗೊಳ್ಳಲಿಲ್ಲ. ಮಾಸ್ಟರ್, ಕೇವಲ ಕಾರಾಗೃಹದಿಂದ ಬಿಡುಗಡೆಯೇ ಏಕೆ? ಈ ದೇಹ ಸಕಲ ತೊಂದರೆಗಳಿಗೂ ಮೂಲ. ದೇವಕಿ ಈ ದೇಹದಿಂದಲೂ ಬಿಡುಗಡೆ ಹೊಂದಬೇಕಾಗಿತ್ತು. ಶ್ರೀರಾಮಕೃಷ್ಣರು, ಇವೆಲ್ಲ ಪ್ರಾರಬ್ಧ ಕರ್ಮದ ಫಲ. ಆ ಬುದ್ಧಿ ಇರುವವರೆಗೆ ದೇಹಧಾರಣೆ ಮಾಡಲೇಬೇಕು. ಒಬ್ಬ ಕುರುಡ ಒಮ್ಮೆ ಗಂಗಾ ಸ್ನಾನ ಮಾಡಿದ. ಅದರ ಫಲವಾಗಿ ಆತನ ಪಾಪಗಳಲ್ಲೆಲ್ಲ ಅವನನ್ನು ಬಿಟ್ಟು ಹೋದವು. ಆದರೆ ಕುರುಡುತನ ಮಾತ್ರ ಹೋಗಲಿಲ್ಲ. ಹಿಂದಿನ ಜನ್ಮಗಳಲ್ಲಿ ಏನೋ ಮಾಡಿದ್ದ. ಅದಕ್ಕಾಗಿ ಆತ ಈ ಜನ್ಮದಲ್ಲಿ ಅನುಭವಿಸಬೇಕಾಗಿತ್ತು. ಹೌದು, ಬಿಟ್ಟ ಬಾಣದ ಮೇಲೆ ಯಾವ ಹತೋಟಿಯೂ ಇರದು. ಶ್ರೀರಾಮಕೃಷ್ಣರು, ದೇಹಕ್ಕೆ ಸುಖ ದುಃಖ ಏನೇ ಬಂದರೂ ಭಕ್ತನ ಜ್ಞಾನ ಮತ್ತು ಭಕ್ತಿಯ ಸಂಪತ್ತು ಅಚ್ಚಳಿಯದೆ ಉಳಿದುಕೊಂಡಿರುತ್ತದೆ. ಉದಾಹರಣೆಗೆ ಪಾಂಡವರನ್ನು ತೆಗೆದುಕೋ. ಅವರು ಏನೇನು ಕಷ್ಟಗಳಿಗೆ ಒಳಗಾದರೂ ಏನು ಕತೆ. ಆದರೂ ಅವರ ಹೃದಯದಲ್ಲಿ ನಾಸ್ತಿಕ ಭಾವನೆ ಒಮ್ಮೆಯೂ ಮೂಡಲಿಲ್ಲ. ಅವರಂಥ ಜ್ಞಾನಿಗಳು, ಅವರಂಥ ಭಕ್ತರು ಎಲ್ಲಿ ದೊರೆಯುತ್ತಾರೆ? ಈಗ ನರೇಂದ್ರ ಮತ್ತು ಕ್ಯಾಪ್ಟನ್ ವಿಶ್ವನಾಥ ಉಪಾಧ್ಯಾಯ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡಿದ್ದಾರೆ. ನರೇಂದ್ರನಿಗೆ 22 ವಯಸ್ಸು. ಕಾಲೇಜಿನಲ್ಲಿ ಓದುತ್ತಿದ್ದಾನೆ. ಪರಮಹಂಸರು ನರೇಂದ್ರನಿಗೆ ಹಾಡುವಂತೆ ಹೇಳಿದರು. ಕೊಠಡಿಯ ಪಶ್ಚಿಮ ಗೋಡೆಗೆ ತಂಬೂರಿಯನ್ನು ತೂಗು ಹಾಕಿದೆ. ಎಲ್ಲರ ಕಣ್ಣು ನರೇಂದ್ರನತ್ತ ತಿರುಗಿದೆ. ಆತ ಈಗ ತಬಲ ಶ್ರುತಿ ಮಾಡುತ್ತಿದ್ದಾನೆ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ, ನೋಡು, ಈ ತಬಲ ಹಿಂದಿನ ಹಾಗೆ ಶ್ರುತಿ ಕೊಡಲಿಲ್ಲ. ಕ್ಯಾಪ್ಟನ್, ಪೂರ್ಣತೆಯನ್ನು ಪಡೆದುಕೊಂಡು ಬಿಟ್ಟಿದೆ. ಆದ್ದರಿಂದ ಅದು ಶಬ್ದ ಮಾಡುತ್ತಿಲ್ಲ. ಪೂರ್ಣ ಕುಂಭವಾಗಿ ಬಿಟ್ಟಿದೆ. ಶ್ರೀರಾಮಕೃಷ್ಣರು, ಆದರೆ ನಾರದಾದಿಗಳು? ಕ್ಯಾಪ್ಟನ್, ಅವರು ಪರರ ದುಃಖ ನೋಡಿ ಮಾತನಾಡಿದರು. ಶ್ರೀರಾಮಕೃಷ್ಣರು, ಹೌದು,
ನಿಜ, ನಾರದ, ಶುಕದೇವ ಇವರೇ ಮೊದಲಾದವರು ಸಮಾಧಿ ದೊರೆತ ನಂತರ ಕೆಳಕ್ಕೆ ಇಳಿದು ಬಂದಿದ್ದರು. ದಯಾಪೂರಿತ ಹೃದಯದವರಾದ್ದರಿಂದ ಪರರ ಹಿತಕ್ಕಾಗಿ ಮಾತನಾಡಿದರು. ನರೇಂದ್ರ ಹಾಡಲಾರಂಭಿಸಿದ. ಸತ್ಯ ಶಿವ ಸುಂದರನ ರೂಪ ಹೃದಯ ಮಂದಿರದಿ ಹೊಳೆವುದೆಂದು. ಪರಮಹಂಸರು ಈ ಹಾಡಿನ ಕೆಲವು ನುಡಿಗಳನ್ನು ಕೇಳುವುದೇ ತಡ ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಪೂರ್ವಾಭಿಮುಖವಾಗಿ ಕೈ ಮುಗಿದುಕೊಂಡು ಕುಳಿತಿದ್ದಾರೆ. ದೇಹ ನೆಟ್ಟಗೆ ಕುಳಿತಿದೆ. ಬಾಹ್ಯ ಪ್ರಜ್ಞೆ ಒಂದು ಕಿಂಚಿತ್ತೂ ಇಲ್ಲ. ಉಸಿರಾಡುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಹೇಳಲಾಗುವುದಿಲ್ಲ. ಕಣ್ಣು ಎವೆಯಿಕ್ಕದೆ ನೋಡುತ್ತಿದೆ. ಪರದೆ ಮೇಲಿನ ಚಿತ್ರದ ಹಾಗೆ ಕುಳಿತಿದ್ದಾರೆ. ಅವರ ಮನಸ್ಸು ಆನಂದಮಯ ರೂಪಸಾಗರದಲ್ಲಿ ಮುಳುಗಿ ಹೋಗಿರುವಂತಿದೆ. ಪರಮಹಂಸರ ಕೊಠಡಿಯ ಪೂರ್ವ ವರಾಂಡದಲ್ಲಿ ಹಾಜರ ಕಂಬಳಿಯ ಆಸನದ ಮೇಲೆ ಕೈಯಲ್ಲಿ ಜಪಮಾಲೆ ಹಿಡಿದು ಕುಳಿತಿದ್ದ. ನರೇಂದ್ರ ಅಲ್ಲಿಗೆ ಎದ್ದು ಹೋಗಿ ಆತನೊಡನೆ ಮಾತುಕತೆಯಾಡುತ್ತಿದ್ದಾನೆ. ಇನ್ನೂ ಅನೇಕ ಮಂದಿ ಭಕ್ತರು ಬಂದು ಸೇರಿದರು. ಪರಮಹಂಸರು ಪ್ರಕೃತಿಸ್ಥರಾಗಿ ಸುತ್ತಲೂ ನೋಡಿದರು. ನರೇಂದ್ರ ಅಲ್ಲಿ ಇಲ್ಲದಿರುವುದು, ತಂಬೂರಿ ಹಾಗೆ ಅಲ್ಲಿ ಬಿದ್ದಿರುವುದು, ಭಕ್ತರು ತಮ್ಮನ್ನೇ ನೋಡುತ್ತಿರುವುದು ಅವರ ಕಣ್ಣಿಗೆ ಬಿತ್ತು. ಶ್ರೀರಾಮಕೃಷ್ಣರು ನರೇಂದ್ರನನ್ನು ನಿರ್ದೇಶಿಸಿ ಕಾಡ್ಗಿಚ್ಚು ಹೊತ್ತಿಸಿಬಿಟ್ಟ. ಈಗ ಆತ ಇಲ್ಲಿ ಇದ್ದರೆ ತಾನೇ ಏನು, ಅಥವಾ ಹೊರಕ್ಕೆ ಹೋದರೆ ತಾನೇ ಏನು? ಕ್ಯಾಪ್ಟನ್ ಮತ್ತು ಉಳಿದ ಭಕ್ತರಿಗೆ, ಚಿದಾನಂದವನ್ನು ಆರೋಪಿಸಿಕೊಳ್ಳಿ, ನಿಮಗೂ ಆನಂದ ಉಂಟಾಗುತ್ತದೆ. ಚಿದಾನಂದ ಯಾವಾಗಲೂ ನಿಮ್ಮಲ್ಲಿ ಇದ್ದೇ ಇದೆ. ಅದು ಆವರಣ ವಿಕ್ಷೇಪಗಳಿಂದ ಕೇವಲ ಮುಚ್ಚಲ್ಪಟ್ಟಿದೆ. ವಿಷಯಾಸಕ್ತಿ ಕಡಿಮೆಯಾದಷ್ಟು ಭಗವಂತನಲ್ಲಿ ಪ್ರೀತಿ ಅಧಿಕವಾಗುತ್ತಾ ಬರುತ್ತದೆ. ಕ್ಯಾಪ್ಟನ್, ಕಲ್ಕತ್ತದ ಕಡೆಗೆ ಮುಂದುವರಿದಷ್ಟು ಕಾಶಿ ದೂರವಾಗುತ್ತಾ ಬರುತ್ತದೆ. ಹಾಗೆ ಕಾಶಿ ಕಡೆ ಮುಂದುವರಿದಷ್ಟು ಕಲ್ಕತ್ತಾ ದೂರವಾಗುತ್ತಾ ಬರುತ್ತದೆ. ಶ್ರೀರಾಮಕೃಷ್ಣರು, ರಾಧೆ ಶ್ರೀಕೃಷ್ಣನ ಕಡೆಗೆ ಮುಂದುವರಿದಷ್ಟು ಆಕೆ ಆತನ ದೇಹಗಂಧವನ್ನು ಅಧಿಕವಾಗಿ ಪಡೆಯುತ್ತಿದ್ದಳು. ಭಗವಂತನ ಕಡೆಗೆ ಮುಂದುವರಿದಷ್ಟು ಆತನಲ್ಲಿ ಭಾವಭಕ್ತಿ ಅಧಿಕವಾಗುತ್ತಾ ಬರುತ್ತದೆ. ನದಿ ಸಮುದ್ರವನ್ನು ಹೆಚ್ಚಾಗಿ ಸಮೀಪಿಸಿದಂತೆಲ್ಲ ನದಿಯಲ್ಲಿ ಉಬ್ಬರವಿಳಿತಗಳು ಅಧಿಕವಾಗುವುದನ್ನು ನಾವು ನೋಡಬಹುದು. ಜ್ಞಾನಿ ತನ್ನ ಆಂತರ್ಯದಲ್ಲಿ ಭಗವದಾನಂದವನ್ನು ಅನುಭವಿಸುತ್ತಾನೆ. ಗಂಗೆಯ ಹಾಗೆ ಅದು ಒಂದೇ ದಿಕ್ಕಿಗೆ ಹರಿಯುತ್ತದೆ. ಅವನ ದೃಷ್ಟಿಯಲ್ಲಿ ಎಲ್ಲ ಸ್ವಪ್ನದ ಹಾಗೆ ಯಾವಾಗಲೂ ಸ್ವಸ್ವರೂಪದಲ್ಲೇ ನೆಲೆಸಿರುತ್ತಾನೆ. ಆದರೆ ಭಕ್ತನ ಮನಸ್ಸು ಯಾವಾಗಲೂ ಒಂದೇ ದಿಕ್ಕಿನದಲ್ಲ. ಆತನ ಭಗವದ್ಭಾವನೆಯಲ್ಲಿ ಉಬ್ಬರವಿಳಿತಗಳಿವೆ. ಆತ ಪ್ರೇಮೋನ್ಮತ್ತನಾಗಿ ನಗುತ್ತಾನ, ಅಳುತ್ತಾನ, ನರ್ತಿಸುತ್ತಾನ, ಹಾಡುತ್ತಾನೆ. ಆಗ ಭಗವಂತನೊಡನೆ ವಿಲಾಸಿಸಲು ಇಚ್ಛೆಪಡುತ್ತಾನೆ. ಸಾಗರದಲ್ಲಿ ಹಿಮಗಡ್ಡೆ ಮುಳುಗಿ ಎದ್ದು ತೇಲಿಯಾಡುವುದಿಲ್ಲವೇ? ಹಾಗೆಯೇ ಆತ ಭಗವದಾನಂದದ ಸಾಗರದಲ್ಲಿ ಕೆಲವು ವೇಳೆ ಮುಳುಗುತ್ತಾನೆ, ಮತ್ತೆ ಕೆಲವು ವೇಳೆ ಮೇಲೆ ಏಳುತ್ತಾನೆ. ಜ್ಞಾನಿಗಳಿಗೆ ಬ್ರಹ್ಮ ಸಾಕ್ಷಾತ್ಕಾರ ಬೇಕು. ಆದರೆ ಭಕ್ತರ ಆದರ್ಶ ಷಡೈಶ್ವರ್ಯಪೂರ್ಣ ಸರ್ವಶಕ್ತಿಮಾನ್ ಸಾಕಾರ ಭಗವನ್. ಆದರೆ ವಾಸ್ತವಿಕವಾಗಿ ಬ್ರಹ್ಮನಿಗೂ ಶಕ್ತಿಗೂ ಯಾವ ಭೇದವೂ ಇಲ್ಲ. ಯಾರು ಸಚ್ಚಿದಾನಂದನೋ ಆತನೇ ಸಚ್ಚಿದಾನಂದನು. ಅವರು ರತ್ನ ಮತ್ತು ಅದರ ಪ್ರಭೆ ಇದ್ದ ಹಾಗೆ. ರತ್ನ ಪ್ರಭೆಯ ಭಾವನೆಯೊಡನೆ ರತ್ನವೂ ಮನಸ್ಸಿಗೆ ಬರುತ್ತದೆ. ಹಾಗೆ ರತ್ನದ ಭಾವನೆಯೊಡನೆ ರತ್ನಪ್ರಭೆಯೂ ಮನಸ್ಸಿಗೆ ಬರುತ್ತದೆ. ರತ್ನವನ್ನು ಭಾವಿಸದೆ ರತ್ನಪ್ರಭೆಯನ್ನು ಭಾವಿಸಲಾಗುವುದಿಲ್ಲ. ರತ್ನಪ್ರಭೆಯನ್ನು ಭಾವಿಸದೆ ರತ್ನವನ್ನು ಭಾವಿಸಲಾಗುವುದಿಲ್ಲ. ಇರತಕ್ಕವನು ಸಚ್ಚಿದಾನಂದ ಬ್ರಹ್ಮನೊಬ್ಬನೇ. ಆತನೇ ಶಕ್ತಿ ಭೇದದಿಂದ, ಉಪಾಧಿ ಭೇದದಿಂದ ನಾನಾ ರೂಪಗಳನ್ನು ಧರಿಸಿದ್ದಾನೆ. ಅದಕ್ಕಾಗಿಯೇ ಭಕ್ತ ಹಾಡುತ್ತಾನೆ, ಹೇ ಭಗವತಿ, ಎಲ್ಲವೂ ನೀನೇ ಎಂಬುದಾಗಿ. ಎಲ್ಲೆಲ್ಲಿ ಕಾರ್ಯ, ಸೃಷ್ಟಿ, ಸ್ಥಿತಿ, ಪ್ರಳಯ ಕಾರ್ಯವಿರುವುದೋ ಅಲ್ಲೆಲ್ಲ ಶಕ್ತಿಯ ವ್ಯಕ್ತತೆ. ನೀರು ಸುಮ್ಮನೆ ನಿಂತಿದ್ದರೂ ನೀರೇ, ಅಲೆ ಗುಳ್ಳೆ ಇವುಗಳಿಂದ ತುಂಬಿದ್ದರೂ ನೀರೇ. ಸಚ್ಚಿದಾನಂದನೇ ಆದ್ಯಾಶಕ್ತಿಯಾಗಿದ್ದಾನೆ. ಆಕೆ ಸೃಷ್ಟಿ ಸ್ಥಿತಿ ಕಾರ್ಯಗಳನ್ನು ಮಾಡುತ್ತಾಳೆ. ಕ್ಯಾಪ್ಟನ್ ಯಾವ ಕೆಲಸವೂ ಮಾಡದೇ ಇರುವಾಗಲೂ ಕ್ಯಾಪ್ಟನ್ನೇ. ಪೂಜೆಯ ಕೆಲಸ ಮಾಡುವಾಗಲೂ ಕ್ಯಾಪ್ಟನ್ನೇ. ಗವರ್ನರನ್ನು ಭೇಟಿ ಮಾಡಲು ಹೋದಾಗಲೂ ಕ್ಯಾಪ್ಟನ್ನೇ. ಕೇವಲ ಉಪಾಧಿಯಿಂದ ಬೇರೆ ಬೇರೆ ಹೆಸರು. ಕ್ಯಾಪ್ಟನ್, ಹೌದು, ನಿಜ ನಿಜ. ಶ್ರೀರಾಮಕೃಷ್ಣರು, ನಾನು ಇದೇ ಮಾತುಗಳನ್ನು ಒಮ್ಮೆ ಕೇಶವಸೇನನಿಗೆ ಹೇಳಿದೆ. ಕ್ಯಾಪ್ಟನ್, ಕೇಶವಸೇನ ಭ್ರಷ್ಟಾಚಾರಿ, ಸ್ವೇಚ್ಛಾಚಾರಿ. ಆತ ಬಾಬು, ಸಾಧು ಅಲ್ಲ.
ಶ್ರೀರಾಮಕೃಷ್ಣರು ಉಳಿದ ಭಕ್ತರಿಗೆ, ಕ್ಯಾಪ್ಟನ್, ನಾನು ಹೋಗಿ ಕೇಶವಸೇನನೊಡನೆ ಬೆರೆಯಕೂಡದು ಎಂದು ನಿಷೇಧಿಸುತ್ತಿದ್ದಾನೆ. ಕ್ಯಾಪ್ಟನ್, ಮಹಾಶಯರೇ, ಆದರೆ ನೀವು ನಿಮಗೆ ಇಚ್ಛೆ ಬಂದ ಹಾಗೆ ಮಾಡಿಬಿಡುತ್ತೀರಿ, ಅದಕ್ಕೆ ನಾನೇನು ಮಾಡಲಿ? ಶ್ರೀರಾಮಕೃಷ್ಣರು ಸಿಟ್ಟುಗೊಂಡು, ನೀನು ಮಾತ್ರ ಹಣಕ್ಕಾಗಿ ಗವರ್ನರ್ ಹತ್ತಿರಕ್ಕೆ ಹೋಗುವುದು, ನಾನು ಕೇಶವಸೇನನ ಹತ್ತಿರಕ್ಕೆ ಹೋಗಕೂಡದು. ಆತ ಭಗವತ್ ಚಿಂತನೆ ಮಾಡುತ್ತಾನೆ, ಭಗವನ್ ನಾಮೋಚ್ಚಾರಣೆ ಮಾಡುತ್ತಾನೆ. ನೀನೇ ತಾನೇ ಹೀಗೆಲ್ಲ ಹೇಳೋನು. ಈಶ್ವರ, ಮಾಯಾ, ಜೀವ ಜಗತ್, ಭಗವಂತನೇ ಈ ಜೀವ ಜಗತ್ತೆಲ್ಲ ಆಗಿದ್ದಾನೆ ಅಂತ. ಹಾಗಾದರೆ ಕೇಶವಸೇನನಲ್ಲೂ ಭಗವಂತ ವಾಸಿಸುವುದಿಲ್ಲವೇ? ಹೀಗೆಂದು ಹೇಳಿ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಕೊಠಡಿಯನ್ನು ಬಿಟ್ಟು ಈಶಾನ್ಯ ವರಾಂಡಕ್ಕೆ ಹೊರಟು ಹೋದರು. ಕ್ಯಾಪ್ಟನ್ ಮತ್ತು ಉಳಿದ ಭಕ್ತರು ಅವರ ಹಿಂದಿರುವಿಕೆಗಾಗಿ ಎದುರು ನೋಡುತ್ತಾ ಕೊಠಡಿಯಲ್ಲೇ ಕುಳಿತಿದ್ದಾರೆ. ಮಾಸ್ಟರ್ ಶ್ರೀರಾಮಕೃಷ್ಣರನ್ನು ಹಿಂಬಾಲಿಸಿದ. ಅದೇ ಈಶಾನ್ಯ ವರಾಂಡದಲ್ಲಿ ನರೇಂದ್ರ ಹಾಜರಾನೊಡನೆ ಮಾತುಕತೆಯಾಡುತ್ತಾ ಕುಳಿತಿದ್ದ. ಪರಮಹಂಸರಿಗೆ ಗೊತ್ತಿತ್ತು, ಹಾಜರ ಸದಾ ಶುಷ್ಕ ಜ್ಞಾನ ವಿಚಾರದಲ್ಲಿ ತೊಡಗಿರುತ್ತಾನೆ ಅಂತ. ಆತ ಹೇಳುತ್ತಿದ್ದ, ಈ ಜಗತ್ತು ಸ್ವಪ್ನದ ಹಾಗೆ ಅನಿತ್ಯ. ಪೂಜೆ, ನೈವೇದ್ಯ ಇವೆಲ್ಲ ಮಾನಸಿಕ ಭ್ರಮೆ. ಸ್ವಸ್ವರೂಪ ಧ್ಯಾನವೇ ಜೀವನದ ಉದ್ದೇಶ. ಮತ್ತೆ ಹೇಳುತ್ತಿದ್ದ, ನಾನೇ ಅವನು ಎಂಬುದಾಗಿ. ಆತ ಹೀಗೆಲ್ಲ ಹೇಳುತ್ತಿದ್ದರೂ ಹಣ, ಮಾನ, ಸಂಭ್ರಮ ಇವುಗಳ ಕಡೆಗೆ ದೃಷ್ಟಿ ಇಟ್ಟಿದ್ದ. ಶ್ರೀರಾಮಕೃಷ್ಣರು ನಗುತ್ತಾ ಹಾಜರಾಣಿಗೆ ಮತ್ತು ನರೇಂದ್ರನಿಗೆ ಹೇಳುತ್ತಿದ್ದಾರೆ, ಏನು ಸಮಾಚಾರ, ಏನು ಮಾತನಾಡುತ್ತಿದ್ದೀರಿ? ನರೇಂದ್ರ ನಗುತ್ತಾ, ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಿದ್ದೇವೆ, ಅವು ಸಾಮಾನ್ಯರಿಗೆ ಗೊತ್ತಾಗುವ ಹಾಗಿಲ್ಲ. ಶ್ರೀರಾಮಕೃಷ್ಣರು ನಗುತ್ತಾ, ನೋಡು, ಶುದ್ಧ ಜ್ಞಾನ, ಶುದ್ಧ ಭಕ್ತಿ ಎರಡೂ ಒಂದೇ. ಶುದ್ಧ ಜ್ಞಾನ ಎಲ್ಲಿಗೆ ಕರೆದೊಯ್ಯುತ್ತದೆಯೋ ಅಲ್ಲಿಗೆ ಶುದ್ಧ ಭಕ್ತಿಯೂ ಕರೆದೊಯ್ಯುತ್ತದೆ. ಭಕ್ತಿ ಮಾರ್ಗ ಬಹಳ ಸುಲಭವಾದ ಮಾರ್ಗ. ನರೇಂದ್ರ ಒಂದು ಹಾಡನ್ನು ಹಾಡಿದ. ನನ್ನನ್ನು ಉನ್ಮತ್ತನಾಗಿಸಲೆ ತಾಯೇ ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ. ನರೇಂದ್ರ ಮಾಸ್ಟರಿಗೆ ಹೇಳಿದ, ನಾನು ಹ್ಯಾಮಿಲ್ಟನ್ನ ಒಂದು ಪುಸ್ತಕ ಓದುತ್ತಿದ್ದೇನೆ. ಅದರಲ್ಲಿ ಆತ ಒಂದು ಕಡೆ ಬರೆದಿದ್ದಾನೆ, ಅ ಲರ್ನೆಡ್ ಇಗ್ನೋರೆನ್ಸ್ ಈಸ್ ದ ಎಂಡ್ ಆಫ್ ಫಿಲಾಸಫಿ ಆ್ಯಂಡ್ ದ ಬಿಗಿನಿಂಗ್ ಆಫ್ ರಿಲಿಜನ್ ಅಂತ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಇದರ ಅರ್ಥ ಏನು? ನರೇಂದ್ರ ವಿವರಿಸಿ ಹೇಳಿದ, ತತ್ವಶಾಸ್ತ್ರಗಳನ್ನೆಲ್ಲ ಓದಿ ಮುಗಿಸುವುದರಲ್ಲಿ ಮನುಷ್ಯ ಮೂರ್ಖ ಪಂಡಿತನಾಗುತ್ತಾನೆ. ಬಳಿಕ ಆತ ಧರ್ಮ ಮುಂತಾದವನ್ನು ಆರಂಭಿಸುತ್ತಾನೆ. ಆನಂತರ ಆತನ ಭಗವದ್ ಅಭಿಮುಖ ಜೀವನ ಪ್ರಾರಂಭಿಸುತ್ತದೆ. ಇದೇ ಇದರ ಅರ್ಥ. ಪರಮಹಂಸರು ಆನಂದದಿಂದ ಇಂಗ್ಲಿಷ್ನಲ್ಲಿ ಹೇಳಿದರು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದರೆ ನಿನಗೆ ಅಭಿನಂದನೆ, ನಿನಗೆ ಅಭಿನಂದನೆ ಎಂದು. ಪರಮಹಂಸರು ಈ ಇಂಗ್ಲಿಷು ಪದಗಳನ್ನು ಉಚ್ಚರಿಸಿದ ರೀತಿಯನ್ನು ನೋಡಿ ಭಕ್ತರೆಲ್ಲರೂ ಬಹಳವಾಗಿ ನಗುತ್ತಿದ್ದಾರೆ. ಅವರಿಗೆ ಗೊತ್ತಿತ್ತು, ಪರಮಹಂಸರ ಇಂಗ್ಲಿಷ್ ಪದಗಳ ಕೋಶ ಒಂದು 10-12ಕ್ಕಿಂತ ಹೆಚ್ಚಾಗೇನಿಲ್ಲ ಎಂಬುದು.